ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಗ್ರಹಣದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಮಂಗಳವಾರ 3ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ. ಆ ದಿನ ಚಂದ್ರಗ್ರಹಣ ಕೂಡ ಇರೋದ್ರಿಂದ ಯಾವ ರೀತಿ ಆಚರಣೆ ಮಾಡಬೇಕು, ಹುಣ್ಣಿಮೆ ಪೂಜೆ ಅವತ್ತು ಮಾಡಬಹುದಾ ಮಾಡಬಾರ್ದಾ, ಸತ್ಯನಾರಾಯಣ ಸ್ವಾಮಿ ಪೂಜೆ ಆ ದಿನ ಮಾಡಬಹುದಾ ಅಂತೆಲ್ಲ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ. ಅದ್ರ ಜೊತೆಗೆ ಗರ್ಭಿಣಿ ಸ್ತ್ರೀಯರು ಏನಾದರೂ ನಿಯಮಗಳನ್ನ ಪಾಲನೆ ಮಾಡಬೇಕಾ ಅಂತ ಕೂಡ ಕೇಳಿದ್ದೀರಾ. ಹೌದು ಅಲ್ವಾ, ಗ್ರಹಣದ ಆಚರಣೆ ಮಾಮೂಲಿಯಾಗಿರುವಂಥ ನಾವೆಲ್ಲ ಹೇಗೆ ಬೇಕಾದರೂ ಆಚರಣೆ ಮಾಡ್ಬೋದು. ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ತುಂಬಾ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗಾಗಲೇ ನೀವು ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತೀರ. ಯಾಕಂದರೆ ನಮಗೆ ಗ್ರಹಣದ ಸೂತಕದ ಸಮಯ ಇರುವಂಥದ್ದು ಸಂಜೆ 6:47 ಅಂದರೆ ಮೋಕ್ಷ ಕಾಲದಲ್ಲಿ, ಅಂತಿಮ ಕಾಲದಲ್ಲಿ ಮಾತ್ರ ಒಂದು 20 ನಿಮಿಷಗಳು ಮಾತ್ರ ನಮಗೆ ಚಂದ್ರಗ್ರಹಣದ ಸೂತಕದ ಅವಧಿ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಮಾತ್ರ ನಾವು ಆಚರಣೆ ಮಾಡಿದ್ರೆ ಸಾಕು. ಯಾವ ರೀತಿ ಆಚರಣೆ ಮಾಡಬೇಕು ಅಂತಂದರೆ, ನೀವೇನೀಗ ಹುಣ್ಣಿಮೆ ಪೂಜೆ ಮಾಡ್ತಾ ಇದ್ದೀರಾ, ಆ ಹುಣ್ಣಿಮೆ ಪೂಜೆಯನ್ನು ಮಂಗಳವಾರ ಮಾಡಬಹುದು. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಗ್ಗೆ ಕೇಳಿದ್ದೀರಾ. ಕೆಲವು ಕಡೆ ಅಂದರೆ ಇಲ್ಲಿ ನಾವಿರುವಂಥ ಕಡೆ ದೇವಸ್ಥಾನಗಳಲ್ಲಿ ಸೋಮವಾರ ಸಂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಒಂದು ಸಲ ನಾನು ಅದನ್ನು ವಿಚಾರಿಸ್ಕೊಂಡು ನಿಮಗೆ ಹೇಳ್ತೀನಿ. ಮನೆಯಲ್ಲಿ ಮಾಡುವಂಥವ್ರು ಅಂದರೆ ಈಗೆಲ್ಲ ನೀವು ಸಿಂಪಲ್ಲಾಗಿ ಮನೆಯಲ್ಲೂ ಕೂಡ ಪ್ರತಿ ತಿಂಗಳು ವ್ರತ ಮಾಡ್ತಾ ಇದ್ದೀರಲ್ವ, ಅಂಥವ್ರು ಮಂಗಳವಾರ ಮಾಡಬಹುದಾ, ಯಾವ ಸಮಯದಲ್ಲಿ ಮಾಡಬಹುದು, ಇದನ್ನು ನಾನು ನಿಮಗೆ ವಿಚಾರಿಸಿ ಹೇಳ್ತೀನಿ. ಹಾಗೆ ಚಂದ್ರಗ್ರಹಣದ ಪ್ರಾರಂಭದ ಸಮಯ ಮಧ್ಯಾಹ್ನ 3:13 ಪ್ರಾರಂಭ ಆಗುತ್ತೆ. ಸಂಜೆ 6:47 ತನಕ ಇರುತ್ತೆ. ಸೂರ್ಯಾಸ್ತ ಅಂದರೆ ಸೂರ್ಯ ಮುಳುಗುವಂಥ ಸಮಯ ಸಂಜೆ 6:22. ಅಲ್ಲಿಂದ ನಮಗೆ 6:47 ತನಕ ಚಂದ್ರಗ್ರಹಣದ ಸೂತಕದ ಸಮಯ ಇರುತ್ತೆ. ಹಾಗಾಗಿ ನೀವು ಬೆಳಗ್ಗೆನೇ ಬೇಕಾದರೆ ಸ್ನಾನ ಪೂಜೆ ಎಲ್ಲನೂ ಕೂಡ ಮಾಡ್ಕೋಬಹುದು. ಯಾಕಂದರೆ ಗ್ರಹಣ ಬಿಟ್ಟ ಮೇಲೆ ಒಟ್ಟಿಗೆ ಸ್ನಾನ ಪೂಜೆ ಎಲ್ಲ ಮಾಡೋಣ ಅಂತ ಹಾಗೆ ಇರಬೇಡಿ. ಗ್ರಹಣದ ಸಮಯದಲ್ಲೂ ಕೂಡ ದೇವ್ರ ಮನೆಯಲ್ಲಿ ದೀಪ ಹಚ್ಚಿರಬೇಕು. ಬೆಳಗ್ಗೆಯಿಂದ ಸಂಜೆ ತನಕ ದೀಪಗಳು ಉರಿತಾ ಇರಬೇಕು. ಆ ರೀತಿ ನೀವು ನೋಡ್ಕೊಳ್ಳಿ. ನೀವು ಬೆಳಗ್ಗೆ ತಲೆಗೆ ಸ್ನಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಮೈ ಸ್ನಾನ ಮಾಡಿಕೊಂಡು ನಿಮ್ಮ ಹುಣ್ಣಿಮೆ ಪೂಜೆಯನ್ನು ಮನೆಯಲ್ಲಿ ಮಾಡ್ಕೋಬಹುದು. ನೀವು ಪ್ರತಿ ತಿಂಗಳು ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಮಾಡಿ. ಆದರೆ ಸಂಜೆ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಪೂಜೆ ಮಾಡಲೇಬೇಕು. ಅಂದರೆ 6:22 6:47 ತನಕ ಇದು ಗ್ರಹಣದ ಮೋಕ್ಷ ಕಾಲ. ಈ ಸಮಯದಲ್ಲಿ ನೀವು ಯಾವುದೇ ಮಂತ್ರ ಸ್ತೋತ್ರ ಪಠನೆ ಮಾಡಿದ್ರು, ಏನೇ ಬೇಡಿಕೆಗಳನ್ನ ಬೇಡ್ಕೊಂಡ್ರೂ ಕೂಡ ಅದು ಸಿದ್ಧಿಯಾಗುತ್ತೆ. ಹಾಗಾಗಿ ಮಂಗಳವಾರ ಆಗಿರೋದ್ರಿಂದ ದುರ್ಗಾ ಸ್ತೋತ್ರ, ದುರ್ಗಾ ಅಷ್ಟಕ, ಲಲಿತಾ ಸಹಸ್ರನಾಮ, ಹನುಮಾನ್ ಚಾಲೀಸ್ ಹೀಗೆ ಯಾವುದೇ ಮಂತ್ರ ಸ್ತೋತ್ರಗಳನ್ನು ಪಠನೆ ಮಾಡೋದು, ದೇವರ ಮುಂದೆ ತುಪ್ಪ ದೀಪ ಹಚ್ಚೋದು, ಇದನ್ನು ಮಾತ್ರ ಮರಿಬೇಡಿ. ಇನ್ನು ಗರ್ಭಿಣಿ ಸ್ತ್ರೀಯರು ಕೂಡ ಮಧ್ಯಾಹ್ನ 1 ಗಂಟೆ ಒಳಗಾಗಿ ಊಟ ತಿಂಡಿ ಎಲ್ಲನೂ ಕೂಡ ಮುಗಿಸ್ಕೊಳ್ಳಿ. ನೀವು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಏನು ಕೆಲಸನೂ ಮಾಡಬೇಡಿ. ಆದಷ್ಟು ಹೊರಗಡೆ ಓಡಾಡದೇ ಇದ್ದರೆ ತುಂಬಾ ಒಳ್ಳೆಯದು. ಹುಷಾರಾಗಿರಿ. ಮತ್ತು ಯಾವ ಕೆಲಸನೂ ಕೂಡ ಮಾಡಬಾರ್ದು. ಆರಾಮಾಗಿ ಒಂದು ಕಡೆ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಮಾಡ್ಕೊಳ್ಳಿ. ಆಗಾಗ ನೀರು ಕುಡಿಯೋದು, ವಾಶ್ರೂಮ್ಗೆ ಹೋಗೋದು ದಯವಿಟ್ಟು ಇದನ್ನು ಕೂಡ ಮಾಡಬೇಡಿ. ಆದಷ್ಟು ಈ ಒಂದು ದಿನ ನಿಮ್ಮನ್ನು ನೀವು ಎಷ್ಟು ಜಾಗರೂಕತೆಯಿಂದ ಕೇರ್ ಮಾಡ್ತೀರೋ ಅಷ್ಟು ಕೂಡ ಒಳ್ಳೆಯದೇ. ಇಲ್ಲಿ ಗ್ರಹಣ ಗೋಚಾರ ಆಗದೇ ಇದ್ದರೂ ಕೆಲವೇ ನಿಮಿಷಗಳ ಕಾಲ ಗೋಚಾರ ಆದರೂ ಕೂಡ ಗರ್ಭಿಣಿ ಸ್ತ್ರೀಯರು ಮಾತ್ರ ಈ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಬಟ್ಟೆ ಕಟ್ ಮಾಡೋದು, ಕಡ್ಡಿ ಮುರಿಯೋದು, ತರಕಾರಿ ಹೆಚ್ಚೋದು, ಈ ಥರದ್ದು ಯಾವ ಕೆಲಸ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ. ಕಸ ಗುಡಿಸೋದು, ಯಾವುದೇ ಕೆಲಸನೂ ಕೂಡ ನೀವು ಮಾಡಬೇಡಿ. ಒಂದು ಕಡೆ ಆರಾಮಾಗಿ ಕೂತ್ಕೊಳ್ಳೋದು, ಯಾವುದಾದ್ರೂ ಬುಕ್ ಓದೋದು ಅಥವಾ ಮಂತ್ರ ಸ್ತೋತ್ರ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ್ ಈ ಥರ ನೀವು ಮಧ್ಯಾಹ್ನದಿಂದ ಸಂಜೆ ತನಕ ಮಂತ್ರ ಸ್ತೋತ್ರ ಪಾರಾಯಣ ಮಾಡೋದು, ದೇವರ ಜಪ ಮಾಡೋದು, ಈ ಥರದ್ದು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೂ ನಿಮ್ಮ ಮಗುವಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಅಲ್ಲದೆ ಯಾರ ಮನೆಗಳಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದಾರೋ ಆ ಮನೆಯವರು ಇದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಅವರಿಗೆ ಈ ಒಂದು ದಿನ ರೆಸ್ಟ್ ಕೊಡಿ. ಯಾವುದೇ ಕೆಲಸನ ಅವ್ರ ಕೈಯಲ್ಲಿ ಮಾಡಿಸ್ಬೇಡಿ. ಇನ್ನು ಪೂಜಾ ರೂಮ್ ಕ್ಲೀನ್ ಮಾಡಬೇಕಾ, ಮತ್ತೆ ಸ್ನಾನ ಮಾಡಬೇಕಾ, ಮನೆಯೆಲ್ಲ ಕ್ಲೀನ್ ಮಾಡಬೇಕಾ ಅಂತ ಕೂಡ ಪ್ರಶ್ನೆ ಕೇಳಿದ್ದೀರಾ. ನೋಡಿ, ಈಗ ನೀವು ಬೆಳಗ್ಗೆ ಅಥವಾ ಒಂದಿನ ಮೊದಲು ಹುಣ್ಣಿಮೆ ಪೂಜೆ ಮಾಡೋದಕ್ಕೆ ಅಂತ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ತೊಳೆದು ಎಲ್ಲ ಮಾಡಿರ್ತೀರಾ ಅಂದರೆ ಖಂಡಿತವಾಗ್ಲೂ ಎಲ್ಲನೂ ತೆಗೆಯೋದು ಬೇಡ. ಸ್ವಲ್ಪ ಗೋಮೂತ್ರ ತಂದಿಟ್ಕೊಳ್ಳಿ. ಗ್ರಹಣ ಪ್ರಾರಂಭ ಆಗೋದಕ್ಕಿಂತ ಮೊದಲು ಎಲ್ಲ ಕಡೆ ದರ್ಬೆ ಮತ್ತು ತುಳಸಿಯನ್ನು ಇಡೋದನ್ನು ಮಾತ್ರ ಮರಿಬೇಡಿ. ಆ ನಂತರ ಗ್ರಹಣ ಬಿಟ್ಟ ಮೇಲೆ ನೀವು ಮೊದಲು ಸ್ನಾನ ಮಾಡಬೇಕು. ಸ್ನಾನದ ನೀರಿಗೂ ಕೂಡ ಒಂದು ಸ್ವಲ್ಪ ಗೋಮೂತ್ರ ಹಾಕ್ಕೊಂಡು ಸ್ನಾನ ಮಾಡಬೇಕು. ಆಮೇಲೆ ಸ್ನಾನ ಮಾಡಿಕೊಂಡು ಬಂದ ಮೇಲೆ ನೀವು ಎಲ್ಲ ಕಡೆಗೂ ಗೋಮೂತ್ರನ ಪ್ರೋಕ್ಷಣೆ ಮಾಡಿ ಹೊರಗಡೆ ಬಾಗಿಲೆಲ್ಲ ತೊಳೆದು ಆ ನಂತರ ದೇವ್ರ ಮನೆಯಲ್ಲೂ ಅಷ್ಟೇ ಗೋಮೂತ್ರನೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು. ದೇವ್ರ ಮನೆಯೂ ಎಲ್ಲ ಒರೆಸ್ಕೊಳ್ಳಿ. ದೇವ್ರ ಸಾಮಾನೆಲ್ಲ ಕಂಪ್ಲೀಟಾಗಿ ತೆಗೆದು ತೊಳಿಲಿಲ್ಲ ಅಂದರೂ ಪರವಾಗಿಲ್ಲ. ಕೆಲವೇ ನಿಮಿಷಗಳು ಮಾತ್ರ ಇಲ್ಲಿ ಗೋಚಾರ ಆಗೋದ್ರಿಂದ ಕೆಲವೊಂದು ಕಡೆ ಅದೂ ಇಲ್ಲ, 1 ನಿಮಿಷ 2 ನಿಮಿಷ ಈ ಥರನೂ
ಇರುತ್ತೆ. ಹಾಗಾಗಿ ಗೋಮೂತ್ರ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿದ್ರೆ ಎಲ್ಲ ಕೂಡ ಪರಿಶುದ್ಧವಾಗುತ್ತೆ. ಆ ನಂತರ ಮತ್ತೆ ಇನ್ನೊಂದು ಸಲ ಆ ದೀಪಗಳನ್ನ ಮಾತ್ರ ತೊಳೆದು ಹೊಸ ಬತ್ತಿನ ಹಾಕಿ ಬೆಳಗ್ಗೆ ದೇವರಿಗೆಲ್ಲ ಹೂವು ಹಾಕಿರ್ತೀರಲ್ಲ ಅದನ್ನೆಲ್ಲ ತೆಗೆದುಬಿಡಿ. ಅದನ್ನೆಲ್ಲ ತೆಗೆದು ಕಳಸಕ್ಕೊಂದು, ಗಣೇಶನಿಗೊಂದು ಹೂವನ್ನು ಇಟ್ಟು, ದೀಪಗಳ ಮುಂದೆ ಒಂದೊಂದು ಹೂವನ್ನು ಇಟ್ಟು ನೀವು ದೇವರ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಸಾಕು. ನಿಮಗೆಲ್ಲ ಇದ್ದಂಥ ಕಾಮನ್ ಆದ ಪ್ರಶ್ನೆ, ಪೂಜಾ ರೂಮ್ ಯಾವತ್ತು ಕ್ಲೀನ್ ಮಾಡಬೇಕು? ಹುಣ್ಣಿಮೆ ಪೂಜೆ ಮಾಡೋದ್ರಿಂದ ಮುಂಚಿತವಾಗಿಯೇ ಕ್ಲೀನ್ ಮಾಡ್ಕೋಬೋದಾ ಅಥವಾ ಗ್ರಹಣ ಬಿಟ್ಟ ಮೇಲೆ ಮಾಡಬೇಕಾ ಅಂತ ಕೇಳಿದ್ರಿ. ನೀವು ಮುಂಚಿತವಾಗಿ ಮಾಡಿಕೊಂಡು ಹುಣ್ಣಿಮೆ ಪೂಜೆನ ಮಾಡ್ಕೊಳ್ಳಿ. ಗ್ರಹಣ ಬಿಟ್ಟ ಮೇಲೆ ಈಗ ನಾನು ಯಾವ ರೀತಿ ಹೇಳಿದ್ನೋ ಆ ರೀತಿ ಸಿಂಪಲ್ಲಾಗಿ ಶುದ್ಧೀಕರಣ ಮಾಡಿಕೊಂಡ್ರೆ ಸಾಕು. ಇನ್ನೇನೇ ಪ್ರಶ್ನೆಗಳಿದ್ರೂ ಕಮೆಂಟ್ಸಲ್ಲಿ ಕೇಳಿ, ಆದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?